ಹಲೋ ನಮಸ್ಕಾರ ರೀ ಎಲ್ಲರಿಗೂ. ವೆಲ್ಕಮ್ ಟು ಮೈ ಅನದರ್ ಲಾಗ್. ಇವತ್ತು ನಾವು ಕೆಲಸ ಕಾರ್ಯನ ಬದಿಗಿಟ್ಟು ಸಿಟಿ ಗದ್ದಲನ ಬಿಟ್ಟು ಮೊಬೈಲ್ ನೆಟ್ವರ್ಕಿಗೆ ರಜೆ ಕೊಟ್ಟು ಈ ಪ್ರಕೃತಿ ಸೌಂದರ್ಯದೊಳಗೆ ನಿವಾಸ ಮಾಡ್ಲಕ್ಕೆ ಹೊಂಟೀವಿ. ಅದೇ ನಮ್ಮ ನೇಚರ್ ಸ್ಟೇ, ಕ್ಯಾಂಪಿಂಗ್ ಸ್ಟೇ. ಮತ್ತು ತಡ ಮಾಡಲಾರ್ದ ನಿಮ್ಮನ್ನು ಅಲ್ಲಿ ಕರ್ಕೊಂಡು ಹೋಗ್ತೀನಿ, ಬರ್ರಿ ಹೋಗೋಣ. ಅವತ್ತು ಫ್ರೈಡೇ ಆಗಿದ್ದರಿಂದ ಎಲ್ಲರೂ ಅವ್ರ ಡ್ಯೂಟಿ ಮುಗಿಸ್ಕೊಂಡು ಆಫೀಸ್ ಕೆಲಸ ಮುಗಿಸ್ಕೊಂಡು ಲೇಟ್ ಈವ್ನಿಂಗ್ ನಾವು ಮನೆ ಬಿಟ್ವಿ. ಕ್ಯಾಂಪಿಂಗ್ ಸ್ಟೇ ಅಂದ್ರೆ ಮೇಕಪ್ ಕಡಿಮೆ ಮಜಾ ಡಬಲ್ ನೋಡ್ರಿ. ಕೇಪ್ಟೌನ್ದಲ್ಲಿ ಸಾವಿರಾರು ಆ್ಯಕ್ಟಿವಿಟೀಸನ್ನು ಎಂಜಾಯ್ ಮಾಡ್ಬೋದು. ಸಮ್ಮರ್ದಾಗ ಕೆಲವೊಂದು ಆ್ಯಕ್ಟಿವಿಟೀಸ್ ಮಾಡಿದ್ರೆ ವಿಂಟರ್ದಾಗ ಇನ್ನೂ ಬೇರೆ ಕೆಲವೊಂದು ಆ್ಯಕ್ಟಿವಿಟೀಸನ್ನ ನಾವು ಮಾಡಿ ಎಂಜಾಯ್ ಮಾಡ್ಬೋದು. ಸೊ ಇಲ್ಲಿ ಬೋರ್ ಅಂತ ಯಾವತ್ತೂ ನಮಗೆ ಇಷ್ಟು ವರ್ಷದೊಳಗೆ ಅನಿಸಿಲ್ಲ. ಫಾರ್ ಎಕ್ಸಾಂಪಲ್ ಬೋರ್ ಆಗ್ಲಾತೈತೆ ಅಂತ ಹೇಳಿ ಮನೆ ಒಳಗಿಂದ ಹೊರಗೆ ಕಾಲಿಟ್ರೆ ಈ ವೆಸ್ಟರ್ನ್ ಕೇಪ್ ಸುತ್ತಮುತ್ತಲು 100ಕ್ಕೂ ಹೆಚ್ಚು ಬೀಚಸ್ ಅದಾವ. ಅದರೊಳಗೆ 31 ಬೀಚಸ್ಸು ಈ 2025-26 ಅವಧಿ ಒಳಗೆ ಬ್ಲೂ ಫ್ಲ್ಯಾಗ್ ಗೌರವ ಪಡೆದವ. ಬಿಕಾಸ್ ಆಫ್ ಅದರ ಕ್ಲೀನಿನೆಸ್ಸು, ಅದರ ಸೇಫ್ಟಿ ಮತ್ತು ಸುತ್ತಮುತ್ತಲಿನ ವಾತಾವರಣ ಮೇಂಟೈನ್ ಮಾಡಿದ್ರ ರೀತಿ ಮೇಲೆ. ಲೇಟಾಗಿ ಮನೆ ಬಿಟ್ಟಿದ್ದರಿಂದ ನಮಗೆ ಹೋಗಿ ರೀಚ್ ಆಗ್ಲಿಕ್ಕೆ ಅಷ್ಟೇ ಲೇಟ್ ಆಯಿತು. ಸೊ ನಾವು ಈಗ ಹೊಂಟಿರೋ ಪ್ಲೇಸು ಬಂದುಬಿಟ್ಟು ಬೆವರ್ ಲೇಕ್ ಅಂತ ಕ್ಯಾಂಪಿಂಗ್ ಸೈಟು ಮೌಂಟೇನ್ ಮೇಲೆ ಐತಿ. ಇದು ಕೇಪ್ಟೌನ್ ಬಿಟ್ಟು 140 ಕಿಲೋಮೀಟರ್ ಡಿಸ್ಟೆನ್ಸ್ನಾಗ 2 ಅವರ್ಸ್ ಜರ್ನಿ ಐತಿ. ಇದು ಅರೌಂಡ್ 9 ಕಿಲೋಮೀಟರ್ಸ್ ಆಫ್ ರೋಡ್ ಹತ್ತೈತಿ. ರಾಬರ್ಟ್ಸನ್ ಅಂತ ಒಂದು ಸಣ್ಣ ಟೌನನ್ನು ದಾಟಿ ಹೋದರೆ ಇದು 9 ಕಿಲೋಮೀಟರ್ಸ್ ಆಫ್ ರೋಡು ಫುಲ್ ಹೈಟ್ ಮೇಲೆ ಐತಿ. ಸ್ವಲ್ಪ ಫಾಸ್ಟಾಗಿ ಮುಂದೆ ಬಂದಿದ್ದರಿಂದ ನಮ್ಮ ಫ್ರೆಂಡ್ಸ್ಗಳೆಲ್ಲ ಇನ್ನೂ ಹಿಂದೆ ಇದ್ದರು. ಸೊ ಸುತ್ತಮುತ್ತಲೂ ಯಾರೂ ಇಲ್ಲ. ನಾವು ಬಂದಿದ್ದು ಈ ಪ್ಲೇಸಿಗೆ ಫಸ್ಟ್ ಟೈಮು. ಆಮೇಲೆ ಇದು ಆಫ್ ರೋಡು ಮತ್ತು ಒಂದು ಸ್ವಲ್ಪ ಸ್ಕೇರಿ ಆಗೂ ಇತ್ತು, ಬಟ್ ಈಕ್ವಲಿ ಅಡ್ವೆಂಚರಸ್ ಆಗಿತ್ತು. ಇಲ್ಲಿಗೆ ಬಂದಮೇಲೆ ಸ್ವಲ್ಪ ಧೈರ್ಯ ಬಂತು, ಯಾಕಂದರೆ ಇಲ್ಲಿಂದ ರಿಸೆಪ್ಷನ್ ಕಾಣಿಸಾಕತ್ತಿತ್ತು. ಸೊ ಇಲ್ಲಿ ಸಿಸ್ಟಮ್ ಏನಂದ್ರೆ ಫ್ರೀ ಬುಕ್ಕಿಂಗ್ ಮಾಡಿಕೊಂಡು ಅಲ್ಲಿ ಬಂದು ರಿಸೆಪ್ಷನ್ದಾಗ ಪೇ ಮಾಡಿಬಿಟ್ಟು ನಾವು ಒಳಗೆ ಎಂಟರ್ ಆಗ್ಬೋದು. ಇಲ್ಲಿ ಪರ್ಟಿಕ್ಯುಲರ್ ಸೈಟ್ಗಳು ಅವರು ಅಲೋಕೇಟ್ ಮಾಡಿಲ್ಲ. ಒಳಗೆ ಎಂಟರ್ ಆದಮೇಲೆ ನಮಗೆ ಎಲ್ಲಿ ಕಂಫರ್ಟ್ ಐತಿ ಚೂಸ್ ಮಾಡಿ ನಾವು ಟೆಂಟನ್ನು ಅಸೆಂಬಲ್ ಮಾಡಿಕೊಂಡು ಕಂಫರ್ಟಾಗಿ ಇರಬಹುದು. ಬಂದಮೇಲೆ ಫಸ್ಟ್ ಕೆಲಸ ಮಾಡಿದ್ದು ಎಲ್ಲೆಲ್ಲಿ ಟೆಂಟ್ಗಳನ್ನು ಹಾಕ್ಕೋಬೇಕು ಅಂತ. ಯಾಕಂದರೆ ಟೆಂಟ್ ಹಾಕಬೇಕಂದ್ರೆ ಈವನ್ ಸೈಟ್ ಇರಬೇಕು, ಇಲ್ಲಾಂದ್ರೆ ಭಾರಿ ಡಿಸ್ಕಂಫರ್ಟ್ ಆಗ್ತೈತಿ. ಇದನ್ನು ಯಾರು ತಲೆ ಹೊಡಿಲಕ್ಕೆ ತೆಗಿತಾ ಇಲ್ಲ, ಟೆಂಟ್ ಫಿಕ್ಸ್ ಮಾಡೋಕ್ಕೆ ಹೊರಗೆ ತೆಗಿತಾ ಇರೋದು. ಸೊ ಇಲ್ಲಿ ನೋಡ್ಬೋದು ಟೆಂಟನ್ನು ಅಸೆಂಬಲ್ ಮಾಡೋ ಸಮಯ ಬಂದಾಯಿತು. ಎಲ್ಲ ಟೆಂಟು ಸ್ವಲ್ಪ ಸ್ಮಾಲ್ ಟೆಂಟ್ ಇದ್ದು, ಲೈಕ್ ಹೈಕಿಂಗ್ ಟೆಂಟ್ಸ್ ಇದ್ದು. ನಮ್ಮದೊಂದೇ ಸ್ವಲ್ಪ ದೊಡ್ಡ ಟೆಂಟ್ ಆಗಿದ್ದರಿಂದ ಫಸ್ಟ್ ಎಲ್ಲರದು ಅಸೆಂಬಲ್ ಮಾಡಿ ಕೊನೆಗೆ ನಮ್ಮದು ಅಸೆಂಬಲ್ ಮಾಡ್ತಾಯಿದ್ವಿ. ಸೊ ನೋಡ್ಬೋದು ಟೆಂಟ್ ಎಲ್ಲ ಅಸೆಂಬಲ್ ಮಾಡಿ ಫಿಕ್ಸ್ ಮಾಡಿದ ಮೇಲೆ ನಮ್ಮದು ವೆರಿ ನೆಕ್ಸ್ಟ್ ಕೆಲಸ ಏನಿತ್ತು ಅಂದರೆ ನಮ್ಮ ಹೊಟ್ಟೆ ಪೂಜೆ ಮಾಡ್ಕೊಳ್ಳೋದು. ಯಾಕಂದ್ರೆ ಆಲ್ರೆಡಿ ಲೇಟ್ ಆಗಿತ್ತು. ಹುಡುಗರಿಗೆ ನಮಗೆ ಎಲ್ಲರಿಗೂ ಅಷ್ಟೇ ಹಸುವಾಗಿತ್ತು. ಯೂಶ್ವಲಿ ಫಸ್ಟ್ ಡೇ ಕ್ಯಾಂಪಿಂಗ್ದಾಗ ನಾವು ಕುಕ್ಕಿಂಗ್ ಏನೂ ಇಟ್ಕೊಳ್ಳೋಂಗಿಲ್ಲ. ಮನೆಯಿಂದನೇ ಬರುವಾಗ ಪೋಟ್ಲಾಕ್ ಥರ ಶೇರ್ ಮಾಡ್ಕೊಂಡಿರ್ತೀವಿ. ನೀವು ಇದನ್ನು ಮಾಡ್ಕೊಂಬರಿ, ನಾವು ಅದನ್ನು ಮಾಡ್ಕೊಂಬರಿ ಅಂತ ಡಿಸ್ಕಸ್ ಮಾಡಿ ಫುಡ್ಡನ್ನು ಕ್ಯಾರಿ ಮಾಡಿರ್ತೀವಿ. ಇನ್ನು ಸ್ವಲ್ಪ ಫುಡ್ಡನ್ನು ನಾವು ಇಂಡಿಯನ್ ರೆಸ್ಟೋರೆಂಟ್ಗಳಿಂದನೂ ಬಾಯ್ ಮಾಡಿರ್ತೀವಿ. ಸೊ ಇಲ್ಲಿ ನೋಡ್ಬೋದು ಫಸ್ಟ್ ಮಕ್ಕಳಿಗೆಲ್ಲ ನಾವು ಊಟ ಹಚ್ಚಿ ಕೊಡಾಕತ್ತೀವಿ, ಯಾಕಂದ್ರೆ ಅವರು ಮಲ್ಕೋಬೋದು ಬೇಗ ಅಂತ. ಅಲ್ಲಿ ಯಾವ ಲೈಟೂ ಇಲ್ಲ. ಸೊ ನಮ್ಮದೇ ಓನ್ ಲೈಟನ್ನು ಯೂಸ್ ಮಾಡಿಕೊಂಡು ಸ್ವಲ್ಪ ಬೆಳಕಿನೊಳಗೆ ಊಟ ಮಾಡಾಕತ್ತೀವಿ, ಹಾಗೆ ಫನ್ನು ಮಾಡಾಕತ್ತೀವಿ. ಪ್ರಕೃತಿಯ ಮಡಿಲೊಳಗೆ ನೆಮ್ಮದಿಯ ನಿದ್ದೆ ಮಾಡಿ ಬೆಳಗ್ಗೆದ್ದು ನೋಡಿದರೆ ನನ್ನ ಟೆಂಟ್ ಒಳಗಿನ ಬ್ಯೂಟಿಫುಲ್ ವ್ಯೂ ಇದು. ಅಲ್ಲಿ ನಾನು ಡಬಲ್ ಪ್ರೆಷರ್ ಮ್ಯಾಟ್ರಸ್ ಹಾಕೀನಿ. ಸೊ ನನ್ನ ಟೆಂಟ್ ಒಳಗೆ ಲಿಟ್ರಲಿ ಬೆಡ್ ಐತಿ. ಔಟ್ಸೈಡ್ ಇದೆಲ್ಲ ನನ್ನ ಫ್ರೆಂಡ್ಸ್ ಟೆಂಟ್ಸ್ಗಳು. ಆಮೇಲೆ ಅಲ್ಲಿ ಕುಕ್ಕಿಂಗ್ ಯುಟೆನ್ಸಿಲ್ಸ್, ಗ್ಯಾಸ್ ಎಲ್ಲ ಐತಿ. ಕಾಫಿ ಮಾಡೋ ಟೈಮ್ ಆಯಿತು. ಇನ್ನೊಂದು ಸರ್ತಿ ನನ್ನ ಟೆಂಟ್ ಒಳಗೆ ಹಣಿಕ್ಯಾಕೆ ಬರೋಣ ನಡ್ರಿ. ಅಲ್ಲಿ ನಾನು USB ಇಟ್ಟೀವಿ ಚಾರ್ಜ್ ಮಾಡ್ಲಕ್ಕೆ, ಫೋನ್ ಚಾರ್ಜ್ ಮಾಡೋಕ್ಕೆ. ನೋ ರೀಚಾರ್ಜ್, ನೋ ನೆಟ್ವರ್ಕ್, ಎಸ್. ಸೊ ಇಲ್ಲಿ ಮಕ್ಕಳೆಲ್ಲ ಎದ್ದು ದೈನಂದಿನ ಕಾರ್ಯಗಳನ್ನು ಮುಗಿಸಿ ಅವರ ಯಮ್ಮಿ ಮಿಲ್ಕಿ ಕುಡಿಲಕ್ಕ ಗ್ಯಾಸ್ ಕಡೆ ಬರಾಕತ್ತಾರೋ. ಎರಡು ಗ್ಯಾಸ್ ಇದ್ದಾವೆ, ಒಂದು ಗ್ಯಾಸ್ ಒಳಗೆ ಉರಿನೇ ಬರ್ತಾ ಇಲ್ಲ. ಸೊ ಅದಕ್ಕೆ ಕೈ ಇಟ್ಟು ನೋಡಿ ಚೆಕ್ ಮಾಡೋಣ ಅಂತ ಫನ್ ಮಾಡಿ ನಗ್ತಾ ಇದ್ವಿ. ಬಿಸಿ ಬಿಸಿ ಕಾಫಿ ಕುಡಿದಾಯಿತು. ಅಲ್ಲಿ ಅವಕೋಡೋ ಟೋಸ್ಟ್ ರೆಡಿ ಆಗ್ಲಾಗ್ತಿತ್ತು. ಟೋಸ್ಟ್ ರೆಡಿ ಆಗೋಕ್ಕಿಂತ ಮುಂಚೆನೇ ನಾವು ಬೆವರ್ ಲೇಕಿಗೆ ಹೋಗಿ ಬರೋಣ ಅಂತ ಹೈಕಿಂಗನ್ನು ಸ್ಟಾರ್ಟ್ ಮಾಡ್ಕೊಂಡ್ವಿ.
ಯಾಕಂದ್ರೆ ಮಕ್ಕಳೆಲ್ಲ ನೀರಿನಲ್ಲಿ ಆಟ ಆಡ್ಬೇಕಂತ ಅಷ್ಟೇ ಹಠ ಮಾಡತ್ತಿದ್ರು. ಅವಕ್ಕಿಂತ ಮೊದಲು ನಮಗೂ ಆಡಬೇಕು ಅಂತ ಅನ್ಸತ್ತಿತ್ತು. ಸೊ ಮಾರ್ನಿಂಗ್ ವಾಕ್, ಮಾರ್ನಿಂಗ್ ಹೈಕನ್ನು ಸ್ಟಾರ್ಟ್ ಮಾಡ್ಕೊಂಡ್ವಿ. ಮಾರ್ನಿಂಗ್ ವಾಕ್ ಯಾವತ್ತೂ ಹೆಲ್ತಿಗೆ ಒಳ್ಳೆಯದಲ್ವಾ. ಬೇವರ್ ಲೇಕ್ ಪೂಲ್ ಬಂದುಬಿಟ್ಟು ನ್ಯಾಚುರಲ್ ರಾಕ್ ವಾಟರ್ ಪೂಲ್ ಅಂತಲೇ ಫೇಮಸ್ ಐತಿ. ಇಲ್ಲಿ ಸಾವಿರಾರು ಜನ ಡೈಲಿ ಹೈಕ್ ಮಾಡಿಕೊಂಡು ಕ್ಯಾಂಪಿಂಗ್ ಸೈಟ್ಗೆ ಸ್ಟೇ ಮಾಡಿಕೊಂಡು ಹೈಕ್ ಮಾಡ್ಕೊಂಡು ಎಂಜಾಯ್ ಮಾಡೋಕ್ಕೆ ಬರ್ತಾರೆ. ಇಲ್ಲಿ ಸೈಕ್ಲಿಂಗ್ ಮಾಡ್ಬೋದು, ಹೈಕಿಂಗ್, ಕ್ಯಾಂಪಿಂಗ್ ಮತ್ತು ಬರ್ಡ್ಸ್ ವಾಚಿಂಗ್ ಅಂತಲೂ ಮಾಡ್ಬೋದು. ಸೊ ಮಕ್ಕಳಿಗೆ ಚೆನ್ನಾಗಿ ಫನ್ ಆಗಿರ್ತೈತಿ. ಸೊ ನೀರಲ್ಲೆಲ್ಲ ಆಟ ಆಡಿದ ಮೇಲೆ ನಾವು ಕ್ಯಾಂಪ್ ಸೈಟಿಗೆ ಬಂದ್ವಿ. ಇಲ್ಲಿ ಡ್ರೈ ರೆಡಿ ಆಗಕತ್ತೈತಿ. ಅದ್ರ ಜೊತೆಗೆ ಸ್ವಲ್ಪ ಕಾಫಿ, ಮಕ್ಕಳೆಲ್ಲ ಆಟ ಆಡ್ತಿದ್ದಾರೆ. हाथ में क्या है वो डाल रहे हैं ना आप ये ट्रिक्स आप एक्सप्लेन करो इसमें डालो ये चारकोल है हम लोग डाल रहा है ये लाइटर है फायर लाइटर है इसको बोलते हैं फायर लाइटर ಕೇಪ್ ಟೌನ್ದಾಗ ನಾರ್ಮಲಿ ವಿಂಡ್ ಜಾಸ್ತಿ ಇರ್ತೈತಿ. ಸೊ ಇದು ಮೌಂಟೇನ್ ಸೈಟ್ ಆಗಿದ್ದರಿಂದ ವಿಂಡ್ ಜಾಸ್ತಿ ಇತ್ತು. ಸೊ ಫೈರ್ ಸ್ಟಾರ್ಟ್ ಮಾಡೋಕೆ ಸ್ವಲ್ಪ ಟ್ರಬಲನ್ನು ಇತ್ತೇ ಇತ್ತು. ನಮ್ಮ ಫಸ್ಟ್ ಬ್ರೈ ಸ್ಟಾರ್ಟ್ ಆಗಿದ್ದು ಗಾರ್ಲಿಕ್ ಬ್ರೆಡ್ ಬ್ರೈ ಮಾಡೋದ್ರ ಮುಖಾಂತರ. ಮಾತು ಮನೆ ಕೆಡಿಸ್ತು ಅಂತಂತಾರಲ್ಲ, ಮಾತಾಡ್ಕೋತ ನಮ್ಗೆ ಜ್ಞಾನ ಆ ಕಡೆ ಕಡಿಮೆ ಆಯಿತು. ಸೊ ಗಾರ್ಲಿಕ್ ಬ್ರೆಡ್ ಆಲ್ಮೋಸ್ಟು ಸುಟ್ಟು ಕರಕ್ಲಾದವು. ಅದೇ ಗ್ಯಾಪ್ನಾಗ ಕೂತಿದ್ದ ಸ್ವೀಟ್ ಕಾರ್ನ್ಗಳು ಎದ್ದು ಹೋಗಿ ಬೆಂಕಿಗೆ ಹಾರಿ ಸುಸೈಡ್ ಮಾಡಿಕೊಂಡು, ಯಾಕಂತ ಗೊತ್ತೇ ಆಗಲಿಲ್ಲ ರೀ. ಅದಲ್ಲದೆ ಇಲ್ಲಿ ಎಲ್ಲ ತರಕಾರಿಗಳಿಗೂ ನಾನ್ ವೆಜ್ಗೂ ಶಿಕ್ಷೆ. ಎಲ್ಲ ಕಟ್ ಮಾಡಿ ಮಸಾಲ ಒಳಗೆ ಎದ್ದಿ ನೋಡ್ರಿ ಇಲ್ಲಿ ಗಲ್ಲಿಗೆ ಏರಿಸ್ಲತ್ತಾರ. ಅಲ್ಲ ಬಾರ್ಬಿಕ್ಯೂ ರೆಡಿ ಆಗಕತ್ತೈತಿ. ಇಲ್ಲಿ ನಾವು ಸಪ್ರೇಟ್ ಒಂದು ಬ್ರೈ ಸ್ಟ್ಯಾಂಡು ಮತ್ತು ಅವರ ಓನ್ ಬ್ರೈ ಏರಿಯಾನ ಯೂಸ್ ಮಾಡ್ಕೊಂಡಿವಿ. ಬಿಕಾಸ್ ನಾನ್ ವೆಜ್ ತಿನ್ನೋರಿಗೆ ಸಪ್ರೇಟು ಮತ್ತು ವೆಜ್ ತಿನ್ನೋರಿಗೆ ಸಪ್ರೇಟ್ ಅಂತ. ಸ್ಟ್ಯಾಂಡನ್ನು ನಾವು ವೆಜ್ಜಿಗೆ ಯೂಸ್ ಮಾಡ್ಕೊಂಡಿದ್ದೀವಿ. ಇಲ್ಲಿ ನೋಡ್ಬೋದು ಎಲ್ಲ ನಮ್ಮ ಟೆಂಟ್ಗಳು. टेंट में तो नहीं है, अपने में नहीं है, हमारे टेंट पे है वो लाइट यहाँ जगा लो ना फोन की बैटरी वैसे ये छोटे वाले ना इनको ऐसे रखेंगे. ಸೊ ಇದಾಗಿತ್ತು ನಮ್ಮ ಫನ್ ಫೀಲ್ಡ್ ಫಸ್ಟ್ ಡೇ ಆಫ್ ಕ್ಯಾಂಪಿಂಗ್. ನೋ ನೆಟ್ವರ್ಕ್, ನೋ ವೈಫೈ, ನೋ ಪವರ್ ಸಪ್ಲೈ, ಬಟ್ ಲಾಟ್ಸ್ ಆಫ್ ಫನ್, ಟೇಸ್ಟಿ ಫುಡ್, ಸ್ಯಾಟಿಸ್ಫ್ಯಾಕ್ಷನ್, ನ್ಯಾಚುರಲ್ AC, ಕೋಝಿ ಟೆಂಟಿನೊಳಗೆ ನೆಮ್ಮದಿ ನಿದ್ರೆ ಮಾಡಿ ಅವತ್ತಿನ ರಾತ್ರಿ ಕಳೆದಾಯಿತು. ನೆಕ್ಸ್ಟ್ ಪಾರ್ಟನ್ನು ನೋಡೋಕ್ಕೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಅಂತ ಹೇಳ್ತಾ ಥ್ಯಾಂಕ್ ಯು. ಬಾಯ್, ಟೇಕ್ ಕೇರ್. I love you when you're singing that song.